ಈ ಎಲ್ಲ ವಚನಗಳನ್ನು ಒಂದು ಸಾರಿ ಅಧ್ಯಯನ ಮಾಡಿದಾಗ, ಒಂದೊಂದು ಶಬ್ದವನ್ನು ಓದಿದಾಗ, ಈ ಪವಿತ್ರ ಮಣ್ಣಿನಲ್ಲಿ ನಡೆದ ತಪಸ್ಸಿನಿಂದ ಉದ್ಭವಗೊಂಡ ಶಬ್ದಗಳಿವು, ಬರೆದದ್ದಲ್ಲ. ಕೆಲವರು ಕಲ್ಲನ್ನು ತೆಗೆದುಕೊಂಡು ಕೆತ್ತಿ ಕೆತ್ತಿ ಮೂರ್ತಿ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ಶಕ್ತಿ ಬರಲಿ ಅಂತ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ. ವಿಧಿವತ್ತಾಗಿ ಪ್ರಾಣ ಪ್ರತಿಷ್ಠೆಯನ್ನು ನಾವು ನೋಡಿದ್ವಿ. ಆದರೆ ಕೆಲವು ದೇವಸ್ಥಾನಗಳು ಹೀಗಿದೆ, ಅಲ್ಲಿ ತನ್ನಿಂತಾನೇ ಉದ್ಭವವಾಗಿಬಿಟ್ಟಿದೆ. ಮಹಿಮೆ ಯಾವುದರಲ್ಲಿ ಜಾಸ್ತಿ ಇದೆ ಅಂತ ನಮಗೆಲ್ಲ ಗೊತ್ತು. ಉದ್ಭವ ಮೂರ್ತಿಯಲ್ಲಿ ಅದ್ಭುತವಾದಂತಹ ಶಕ್ತಿ ಗೋಚರವಾಗಿದೆ. ಬರೆದದ್ದಕ್ಕಿಂತ ಸೃಜಿಸಿದ್ದರಲ್ಲಿ, ಬರೆದದ್ದಕ್ಕಿಂತ ಉದ್ಭವಗೊಂಡಿದ್ದರಲ್ಲಿ ಶಕ್ತಿ ಅದ್ಭುತವಾಗಿದೆ. ಭಗವಂತ ಹುಟ್ಟೋದಿಲ್ಲ, ಭಗವಂತ ಪ್ರಕಟವಾಗುತ್ತಾನೆ. ಪ್ರಕಟವಾಗುವುದಕ್ಕೂ ಈ ಜಡ ಶರೀರದಲ್ಲಿ ಹುಟ್ಟುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೃಜಿಸಬೇಕಾದ್ರೆ ಈ ಪಾತ್ರೆ, ಈ ಶರೀರ, ಅದರ ಒಳಗಡೆ ಇರುವ ಈ ಹಾರ್ಡ್ವೇರ್ ಶರೀರ, ಎರಡು ಸಾಫ್ಟ್ವೇರ್ ಇದೆ, ಮನಸ್ಸು ಮತ್ತು ಬುದ್ಧಿ. ಇದು ಪವಿತ್ರವಾಗಿರಬೇಕು. ಇಲ್ಲದೇ ಇದ್ರೆ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಆ ದೈವಿ ಶಕ್ತಿಗಳು ಈ ಪಾತ್ರೆಯ ಮೂಲಕ ಜಗತ್ತಿನ ಕಲ್ಯಾಣಕ್ಕಾಗಿ ಪ್ರಕಟವಾಗಲ್ಲ.